ಬೆಂಗಳೂರು ಉತ್ತರ ಕ್ಷೇತ್ರಕ್ಕೆ ಯಾರು ಜೆಡಿಎಸ್ ಅಭ್ಯರ್ಥಿ ಆಗ್ತಾರೆ ಅನ್ನುವ ತೀವ್ರ ಕುತೂಹಲ ಇತ್ತು. ದೇವೇಗೌಡರ ಆಗ್ತಾರಾ ಅಥವಾ ಬೇರೆಯವರು ಆಗ್ತಾರಾ ಅಂತ. ಈಗ ಜೆಡಿಎಸ್ ಅಭ್ಯರ್ಥಿ ಫೈನಲ್ ಆಗಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಎಂಎಲ್ಸಿ ಫಾರೂಕ್ ಆಯ್ಕೆ ಬಹುತೇಕ ಖಚಿತ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ದೇವೇಗೌಡರ ನಿವಾಸದಲ್ಲಿ ಅಂತಿಮ ತೀರ್ಮಾನವನ್ನ ಕೂಡ ಕೈಗೊಳ್ಳಲಾಗಿದೆ ಅಂತ ಇಲ್ಲಿ ಹೇಳಲಾಗ್ತಾ ಇದೆ. ಇಲ್ಲಿ ಪ್ರಮುಖವಾಗಿ ಬೆಂಗಳೂರು ಉತ್ತರ ಕ್ಷೇತ್ರಕ್ಕೆ ದೇವೇಗೌಡರೇ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಈಗ ಫಾರೂಕ್ ಅವರ ಹೆಸರು ಕೇಳಿ ಬರ್ತಾ ಇದೆ. ದೇವೇಗೌಡ, ಸಿಎಂ ಎಚ್ಡಿಕೆ ಹಾಗೆ ರೇವಣ್ಣ ಸಭೆಯಲ್ಲಿ ಭಾಗಿಯಾಗಿದ್ರು. ಇವರ ಜೊತೆಗೆ ಡಿಕೆ ಶಿವಕುಮಾರ್, ದಿನೇಶ್ ಗುಂಡೂರಾವ್, ಕೆಸಿ ವೇಣುಗೋಪಾಲ್ ಜೊತೆ ಚರ್ಚಿಸಿನೇ ಈ ಒಂದು ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಕಾಂಗ್ರೆಸ್ ನಾಯಕರ ಸಮ್ಮತಿ ಮೇರೆಗೆ ಫಾರೂಕ್ ಆಯ್ಕೆ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ದೇವೇಗೌಡರು ತುಮಕೂರಿನಿಂದ ಸ್ಪರ್ಧೆಗೆ ನಿರ್ಧಾರವನ್ನ ಕೈಗೊಂಡಿದ್ದಾರೆ ಅಂತ ಕೂಡ ಇಲ್ಲಿ ಮಾತುಕತೆಗಳು ಆಗಿರುವಂತದ್ದು. ಚಿಕ್ಕಮಗಳೂರು, ಉಡುಪಿ ಕ್ಷೇತ್ರದಿಂದ ಪ್ರಮೋದ್ ಮಧ್ವರಾಜ್ ಅವರಿಗೆ ಟಿಕೆಟ್ ಕೊಡುವಂತ ಸಾಧ್ಯತೆ ಇದೆ. ಇಂದು 11 ಗಂಟೆಗೆ ಜೆಡಿಎಸ್ ಕಾಂಗ್ರೆಸ್ ನಾಯಕರ ಸಭೆ ನಡೆಯಲಿದೆ. ಈ ಒಂದು ಸಂದರ್ಭದಲ್ಲಿ ಆಲ್ಮೋಸ್ಟ್ ಜೆಡಿಎಸ್ ಪಟ್ಟಿ ರಿಲೀಸ್ ಆಗುವಂತ ಸಾಧ್ಯತೆ ಇದೆ. 8 ಕ್ಷೇತ್ರಗಳ ಅಭ್ಯರ್ಥಿಗಳ ಪೈಕಿ 3 ಕ್ಷೇತ್ರಗಳಿಗೆ ಈಗ ಆಲ್ರೆಡಿ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಲಾಗಿದೆ. ಜೆಡಿಎಸ್ ನಲ್ಲಿ ಹಾಸನ, ಮಂಡ್ಯ, ಶಿವಮೊಗ್ಗ ಕ್ಷೇತ್ರಗಳಿಗೆ. ಆದ್ರೆ ಉಳಿದಂತ ಕ್ಷೇತ್ರಗಳ ಅಭ್ಯರ್ಥಿ ಯಾರು, ಮತ್ತೊಂದ್ ಕಡೆ ದೇವೇಗೌಡರು ಎಲ್ಲಿಂದ ಸ್ಪರ್ಧೆ ಮಾಡ್ತಾರೆ ಅನ್ನೋದೇ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿತ್ತು. ಅದರಲ್ಲಿ ಉಳಿದಂತಹ ಕ್ಷೇತ್ರಗಳು ದೇವೇಗೌಡರು ಬೆಂಗಳೂರು ಉತ್ತರನ ಅಥವಾ ತುಮಕೂರು ಅನ್ನುವ ಕುತೂಹಲ ಇತ್ತು. ಈಗ ಬೆಂಗಳೂರು ಉತ್ತರಕ್ಕೆ ಫಾರೂಕ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಏನೋ ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಜನಾರ್ದನ್ ಹೆಬ್ಬಾರ್, ಇಲ್ಲಿ ಬೆಂಗಳೂರು ಉತ್ತರ ಕ್ಷೇತ್ರಕ್ಕೆ ದೇವೇಗೌಡರು ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಈಗ ದೇವೇಗೌಡರು ಹಿಂದೇಟ್ ಹಾಕಿದಾರ ಅಥವಾ ಮುಸ್ಲಿಂ ನಾಯಕರಿಗೆ ಒಬ್ಬರಿಗೆ ಟಿಕೆಟ್ ಕೊಡಬೇಕು ಅಂತ ಟಿಕೆಟ್ ಕೊಡ್ತಾ ಇರೋದಾ ಅಂತ? ಪೃಥ್ವಿ, ಇವರು 8 ಜನ ಲೋಕಸಭಾ ಕ್ಷೇತ್ರವನ್ನ ಪಡ್ಕೊಂಡ್ಮೇಲೆ 8 ಕ್ಷೇತ್ರ ಪಡ್ಕೊಂಡ್ಮೇಲೆ 8 ಜನರಲ್ಲಿ ಒಬ್ರು ಕೂಡ ಅಲ್ಪಸಂಖ್ಯಾತರು ಇರಲಿಲ್ಲ ಅನ್ನೋ ಕಾರಣಕ್ಕಾಗಿ ಜೆಡಿಎಸ್ ಒಂದು ತೀರ್ಮಾನಕ್ಕೆ ಬಂದಿದೆ. ಯಾಕಂದ್ರೆ ಅಲ್ಪಸಂಖ್ಯಾತರು ಈಗಾಗಲೇ ಜೆಡಿಎಸ್ ವಿರುದ್ಧವಾಗಿದ್ದಾರೆ ಅನ್ನೋ ಭಾವನೆ ಕೂಡ ಅವರಿಗಿತ್ತು. ವಿಧಾನಸಭಾ ಚುನಾವಣೆಯಲ್ಲೂ ಸಹಿತ ಕೈ ಹಿಡಿಲಿಲ್ಲ ಅನ್ನೋ ಅಸಮಾಧಾನ ಇತ್ತು. ಆ ಕಾರಣಕ್ಕಾಗಿ ಅಲ್ಪಸಂಖ್ಯಾತರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಅಲ್ಲದೆ ಇದಕ್ಕೆ 2 ಕಾರಣಗಳಿದೆ. ಒಂದು, ದೇವೇಗೌಡರು ಎಲ್ಲಿಂದ ಸ್ಪರ್ಧೆ ಮಾಡಬೇಕು ಅಂತ ಹೇಳಿ ಚಿಂತನೆ ಮಾಡಿದಂತ ಸಂದರ್ಭದಲ್ಲಿ ಕೊನೆ ಕ್ಷಣದಲ್ಲಿ ತುಮಕೂರಿನಿಂದ ಸ್ಪರ್ಧೆ ಮಾಡಬೇಕು ಅಂತ ನಿರ್ಧಾರಕ್ಕೆ ಬಂದ. ಆದ್ರೆ ಬೆಂಗಳೂರು ಉತ್ತರಕ್ಕೆ ಸಮರ್ಥ ಅಭ್ಯರ್ಥಿ ಯಾರು ಅಂತ ಹೇಳಿ ಯೋಚನೆ ಮಾಡಿದಾಗ ಜಸ್ಟಿಸ್ ಗೋಪಾಲ್ ಗೌಡ ಅವರನ್ನು ಕೂಡ ಸಂಪರ್ಕ ಮಾಡಿದ್ದಾರೆ. ಆದ್ರೆ ಅವರು ಬೆಂಗಳೂರು ಉತ್ತರಕ್ಕೆ ನಿಲ್ಲಿಕ್ಕೆ ಹಿಂದೇಟ್ ಹಾಕಿದ್ದಾರೆ ಅಂತ ಮಾಹಿತಿ ಲಭ್ಯವಾಗಿದೆ. ಅದೇ ಕಾರಣಕ್ಕಾಗಿ ಬೇರೆ ಅಭ್ಯರ್ಥಿ ಯಾರು ಅಂತ ನೋಡಿದಾಗ ಅಲ್ಪಸಂಖ್ಯಾತರ ಕೋಟದಲ್ಲೂ ಕೂಡ ಒಬ್ಬರಿಗೆ ಕೊಟ್ಟಾಗತ್ತೆ ಮತ್ತು ಬೆಂಗಳೂರು ಉತ್ತರಕ್ಕೂ ಕೂಡ ಒಂದು ಅಭ್ಯರ್ಥಿ ಆಗತ್ತೆ ಅಂತ ಹೇಳಿ ಒಂದು ವಿಚಾರಕ್ಕಾಗಿ ಫಾರೂಕ್ ಅವ್ರನ್ನ ಅಲ್ಲಿ ನಿಲ್ಸೋದಕ್ಕೆ ಒಂದು ನಿರ್ಧಾರವನ್ನು ಮಾಡಿದ್ದಾರೆ. ಆದ್ರೆ ಫಾರೂಕ್ ಅವರು ಇನ್ನೂ ಕೂಡ ಆಯ್ತು ಅನ್ನೋ ಒಂದು ಮಾತನ್ನ ಹೇಳಿಲ್ಲ. ನಿನ್ನೆ ಅವರಿಗೆ ದೂರವಾಣಿ ಮೂಲಕ ಕರೆ ಮಾಡಿ ದೇವೇಗೌಡರು ಫಾರೂಕ್ ಅವ್ರನ್ನೇ ಕರೆದು ಮಾತುಕತೆಯನ್ನ ಮಾಡಿದ್ದಾರೆ. ಇವತ್ತು ಅಥವಾ ನಾಳೆ ನಿರ್ಧಾರ ಮಾಡಿ ಹೇಳ್ತೀನಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಪೃಥ್ವಿ, ಓಕೆ, ಥ್ಯಾಂಕ್ ಯು ಜನಾರ್ದನ್ ಹೆಬ್ಬಾರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಲೋಕಸಭೆ ಚುನಾವಣೆಗೆ ದೋಸ್ತಿ ಪಕ್ಷಗಳ ರಣತಂತ್ರ. ದೇವೇಗೌಡರ ಮನೆಯಲ್ಲಿ ತಡರಾತ್ರಿ ಸಭೆ ನಡೆದಿದೆ. 28 ಕ್ಷೇತ್ರಗಳ ಸಾಧಕ ಬಾಧಕಗಳ ಸಮಾಲೋಚನೆಯನ್ನ ಮಾಡಲಾಗಿದೆ. ಲೋಕಸಭೆ ಚುನಾವಣೆಯಲ್ಲಿ ದೋಸ್ತಿ ಪಕ್ಷಗಳು ರಣತಂತ್ರವನ್ನ ರೂಪಿಸ್ತಾ ಇದೆ. ದೇವೇಗೌಡರ ಮನೆಯಲ್ಲಿ ತಡರಾತ್ರಿ ಸಭೆಯನ್ನ ನಡೆಸಲಾಗಿದ್ದು 28 ಕ್ಷೇತ್ರಗಳ ಗೆಲ್ಲುವ ನಿಟ್ಟಿನಲ್ಲಿ ಸಾಧಕ ಬಾಧಕಗಳ ಬಗ್ಗೆ ಸಮಾಲೋಚನೆಯನ್ನ ಮಾಡಲಾಗಿದೆ. ಇಲ್ಲಿ ಪ್ರಮುಖವಾಗಿ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿಯಾಗಿರುವಂತಹ ಕೆಸಿ ವೇಣುಗೋಪಾಲ್ ಹಾಗೆ ಸಿಎಂ ಎಚ್ಡಿಕೆ, ದಿನೇಶ್ ಗುಂಡೂರಾವ್, ಡಿಕೆ ಶಿವಕುಮಾರ್ ಅವರು ಭಾಗಿಯಾಗಿದ್ರು. ಸಭೆಯಲ್ಲಿ ಹೆಚ್ಚಾಗಿ ಮಂಡ್ಯ ಮತ್ತು ಹಾಸನದ ಬಗ್ಗೆನೇ ಚರ್ಚೆ ಮಾಡಲಾಗಿದೆ ಅಂತ ಕೂಡ ಮಾತುಗಳು ಕೇಳಿ ಬರ್ತಾ ಇದೆ. ಯಾಕೆಂದ್ರೆ ಇಲ್ಲಿ ಮಂಡ್ಯ, ಹಾಸನ ಗೆದ್ದೇ ಗೆಲ್ತೀವಿ ಅಂತ ಅನ್ಕೊಂಡಿದ್ರು ಜೆಡಿಎಸ್ನವರು. ಆದ್ರೆ ಅದು ಕೂಡ ಕಗ್ಗಂಟಾಗಿ ಪರಿಣಮಿಸ್ತಾ ಇದೆ. ಪಕ್ಷೇತರವಾಗಿ ಸುಮಲತಾ ಅಂಬರೀಶ್ ಅವರು ಕಣಕ್ಕಿಳಿದಂತ ಬಗ್ಗೆ ಆತಂಕ ಎದುರಾಗಿದೆ. ಸ್ಟಾರ್ ನಟರ ಸಪೋರ್ಟ್ ಬಗ್ಗೆಯೂ ಕೂಡ ಜೆಡಿಎಸ್ಗೆ ಚಿಂತೆ ಶುರುವಾಗಿರುವಂತದ್ದು. ಯಾವ ರೀತಿ ಕಾರ್ಯತಂತ್ರವನ್ನ ರೂಪಿಸಬೇಕು ಅಂತ ಚರ್ಚೆಯನ್ನ ಮಾಡಿದ್ದಾರೆ. ಉಳಿದ ಕ್ಷೇತ್ರಗಳಲ್ಲಿ ಗೆಲುವಿನ ಬಗ್ಗೆಯೂ ಕೂಡ ಸಮಾಲೋಚನೆಯನ್ನ ಮಾಡಲಾಗಿದೆ. ಬಿಜೆಪಿ ಸೋಲಿಸಲು ಏನೆಲ್ಲ ಪ್ಲಾನ್ ಮಾಡಬೇಕು ಅಂತ ಚರ್ಚೆಯನ್ನ ಮಾಡಿದ್ದಾರೆ. ಸ್ಥಳೀಯ ನಾಯಕರು, ಕಾರ್ಯಕರ್ತರ ಮನವೊಲಿಕೆಗೆ ತಂತ್ರವನ್ನ ಕೂಡ ರೂಪಿಸಲಾಗಿದೆ. ಇಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ ಮತ್ತು ಜೆಡಿಎಸ್ 28 ಕ್ಷೇತ್ರದಲ್ಲಿ ಗೆಲ್ಲುವ ನಿಟ್ಟಿನಲ್ಲಿ ರಣತಂತ್ರವನ್ನ ರೂಪಿಸಿದೆ ನಿನ್ನೆಯ ಸಭೆಯಲ್ಲಿ. 11 ಗಂಟೆಗೆ ಸನ್ಮಾನ್ಯ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಪರಮೇಶ್ವರ್ ಅವರು, ಶಿವಕುಮಾರ್ ಅವರು, ನಾನು ಮತ್ತು ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಅವರು 11:15 ಗಂಟೆಗೆ ಭೇಟಿ ಮಾಡಿ ಮುಂದಿನ ಚುನಾವಣಾ ಪ್ರಚಾರಕ್ಕೆ ಯಾವ ರೀತಿಯಲ್ಲಿ ನಾವೆಲ್ಲರೂ ಒಟ್ಟಾಗಿ ಹೋಗಬೇಕು ಅಂತಕ್ಕಂಥದ್ದು ಮತ್ತು ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಯಾವುದೇ ರೀತಿಯಲ್ಲೂ ಅದಕ್ಕೆ ಅವಕಾಶಗಳನ್ನು ಕೊಡದೆ
ಒಟ್ಟಾಗಿ ಒಂದು ವಾಯ್ಸ್ನಲ್ಲಿ ನಾವು ಯಾವ ರೀತಿ ಹೋಗಬೇಕು ಅನ್ನೋದ್ರ ಬಗ್ಗೆ ಅಂತಿಮವಂತ ನಿರ್ಣಯಗಳನ್ನು ಮಾಡಬೇಕು ಅಂತಕ್ಕಂಥದ್ದನ್ನು